ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮಹಿ ಮಾಸ್ಟರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ತೋಟದಲ್ಲಿ ಹಾಕಿರುವಂತಹ ತೆಂಗು, ಹಾಗೆ ಬಟರ್ ಫ್ರೂಟ್ ಮತ್ತು ಲೆಮನ್ನು, ಡ್ರಮ್ ಸ್ಟಿಕ್ಕು. ಸೊ ಈ ಥರ ಒಂದು ಇಂಟಿಗ್ರೇಟೆಡ್, ಹೇಗೆ ನಮ್ಮ ಎಜುಕೇಷನಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಕರಿತೀವೋ ಅದೇ ಥರ ನಾನು ಒಂದು ಸಮಗ್ರ ಕೃಷಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರುವಂಥದ್ದು. ನೋಡಿ, ತೆಂಗಿಗೆ ಈ ಡಿಸೆಂಬರ್ಗೆ 4 ವರ್ಷ ಆಗುತ್ತೆ. ಬಟರ್ ಫ್ರೂಟ್ ಗಿಡಕ್ಕೆ ಜನವರಿಗೆ 3 ವರ್ಷ ತುಂಬುತ್ತೆ. ಸೊ ಆಲ್ರೆಡಿ ಬಟರ್ ಫ್ರೂಟ್ ಗಿಡ ಒಟ್ಟು 85 ಬಟರ್ ಫ್ರೂಟ್ ಗಿಡ ಇದೆ. ಅದರಲ್ಲಿ ಒಂದು 30 ಗಿಡ ಈ ಸರಿ ಹೂ ಹೊಡೆದು ಕಾಯಿ ಕಚ್ಚಿದೆ. ನೋಡಬೇಕು ಹೇಗೆ ಬರುತ್ತೆ ಅಂತ. ಸೊ ಒಟ್ಟು 2 ಎಕರೆನಲ್ಲಿ ಈ ಒಂದು ಸಮಗ್ರ ಕೃಷಿನ ಮಾಡಿದ್ದೀನಿ. ಇನ್ನೊಂದು ಆ ಕಡೆ ಇನ್ನೊಂದು 2 ಎಕರೆ ಇದೆ, 1.5 ಎಕರೆ. ಅದರಲ್ಲಿ ಬಟರ್ ಫ್ರೂಟ್ ಗಿಡ ಹಾಕಿಲ್ಲ, ಯಾವುದು ತೆಂಗು ಮತ್ತು ನಿಂಬೆ ಮತ್ತು ನುಗ್ಗೆ, ಡ್ರಮ್ ಸ್ಟಿಕ್, ಇಷ್ಟನ್ನು ಆ ಕಡೆ ಹಾಕಿದ್ದೀನಿ. ಸೊ ಇದೇ ನೋಡಿಯಪ್ಪ ನಮ್ಮ ಒಂದು ಸ್ಮಾರ್ಟ್ ಆಗಿರೋದು. ಸೊ ಇದನ್ನು ನಾವು ಮೊಬೈಲಲ್ಲೂ ಕೂಡ ಆಪ್ರೇಟ್ ಮಾಡ್ಬೋದಂತೆ, ಆದರೆ ನಾನು ಇಲ್ಲಿ ತನಕ ಏನು ಇದನ್ನು ಹಾಕ್ಕೊಂಡಿಲ್ಲ. ಡೈರೆಕ್ಟಾಗಿ ಆಟೋ ಆನ್ ಮಾಡಿಬಿಟ್ಬಿಟ್ರೆ ಕರೆಂಟ್ ಬಂದಾಗ ಈ ಥರ ಅದೇ ಆಟೋಮೆಟಿಕಲಿ ತಗೊಳುತ್ತೆ. ಮತ್ತು ಈ 2 ಎಕರೆನಲ್ಲಿ ಇನ್ನೂ ನಾನು ಮನೆಗೆ ಬೇಕಾಗಿರುವಂಥ ಕೆಲವು ಫ್ರೂಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. 1-2 ನಿಂಬೆ ಇದೆ ನೋಡಿ. ಇದೆ ನಮ್ಮ ಜಲಶಕ್ತಿ ಕಾವೇರಮ್ಮ, ಇಲ್ಲಿಂದನೇ ನಮಗೆ ವಾಟರ್ ಸಪ್ಲೈ ಆಗುವಂಥದ್ದು. ಇದು 505 ಅಡಿ ಹೊಡೆಸಿದ್ದೆ 4 ವರ್ಷದ ಹಿಂದೆ. ಅವು ಸ್ವಲ್ಪ ಮಳೆ ಇರಲಿಲ್ಲ ನೋಡಿ, ತುಂಬ ಬೇಸಿಗೆ ಇತ್ತು. ಅವಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ನೀರು ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಮತ್ತೆ ಒಂದು 150 ಅಡಿ, ಒಂದು 650 ಅಡಿ ಟು 700 ಅಡಿ ಏನೋ ಇದೆ ಅನಿಸುತ್ತೆ, ಅಷ್ಟು ಹೊಡೆಸಿದ್ದೀನಿ. ಇವಾಗ ಸದ್ಯಕ್ಕೆ ಮಳೆನೂ ತುಂಬ ಚೆನ್ನಾಗಿರೋದ್ರಿಂದ ತೊಂದರೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ತೋಟಗಾರಿಕೆ ಕೃಷಿಗೆ ಹೆಚ್ಚು ಒಲವನ್ನು ಕೊಟ್ಟಿದ್ದೀನಿ. ಸೊ ಈ ಕಳೆ ಅಂತೂ ಭಾಳ ಕಷ್ಟ ಇದೆ, ಬಟ್ ನಾನು ಯಾವುದೇ ಕೆಮಿಕಲ್ಸ್ನ ಹಾಕಬಾರ್ದು ಭೂಮಿಗೆ ಅಂತೇಳಿ ಹಾಕಿಲ್ಲ. ವೀಡ್ ಕಟ್ಟರಲ್ಲೇ ಒಂದು ಸ್ವಲ್ಪ ನೋಡಿ, ಆ ಕಡೆ ಹೋಲಿಸ್ಕೊಂಡ್ರೆ ಆ ಕಡೆ ಸ್ವಲ್ಪ ವೀಡ್ ಕಟ್ಟಿಂಗ್ ಮಾಡಿದ್ದೆ, ಹಾಗಾಗಿ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಹಿಂಗೆ ನಾನು ಸ್ಯಾಟರ್ಡೆ ಸಂಡೇಸ್ ಬಂದಾಗ ಮೈಸೂರಿಂದ ಈ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ನೋಡಿ, ಇಲ್ಲೊಂದು ನೇರಳೆ, ಜಂಬೂ ನೇರಳೆ ಹಾಕಿದ್ದೀನಿ. ಸೊ ಈ ಥರದ್ದೊಂದು 3 ನೇರಳೆ ಗಿಡನೂ ಕೂಡ ಇದೆ. ಅದ್ರ ಜೊತೆಗೆ ನಿಮಗೆ ನಾನು ಬಟರ್ ಫ್ರೂಟ್ ತೋರಿಸ್ಬೇಕು. ಜಂಬೂ ನೇರಳೆ ಹಾಕಿದ್ದೀನಿ, ಒಂದು 3 ಜಂಬೂ ನೇರಳೆ ಇದೆ. 1-2 ಫ್ರೆಂಡ್ ಗಿಫ್ಟ್ ಮಾಡಿದರು, ಇನ್ನೊಬ್ಬರು ಅದನ್ನು ಕೂಡ ಫ್ರೆಂಡೇ ಗಿಫ್ಟ್ ಮಾಡಿದರು, ತೋಟದಲ್ಲಿ ಹಾಕು ಚೆನ್ನಾಗಿ ಬರಲಿ ಅಂತ. ನಮಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಗಿಡ ಈ ವರ್ಷ ಈ ವರ್ಷ ಒಂದು 2 ತಿಂಗಳ ಹಿಂದೆ ಹೂ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದ್ದು. ಕಾಯಿ ತೋರಿಸ್ತೀನಿ ನಿಮಗೆ ನಾನು. ನೋಡಿ, ಈ ಥರ ಇದೆ. ಎಲ್ಲವೂ ಕಂಪ್ಲೀಟ್ ಆರ್ಗ್ಯಾನಿಕಲ್ಲಿ, ಅಂದರೆ ಯಾವುದೇ ರೀತಿ ಫರ್ಟಿಲೈಸರ್ನ ಹಾಕ್ತಾಯಿಲ್ಲ ನಾನು. ದನದ ಗೊಬ್ಬರ, ನೀರು, ಈ ಕೊಟ್ಟಿಗೆ ಗೊಬ್ಬರ ಏನು ಹೇಳ್ತೀವಿ ಅದನ್ನೇ ಹೆಚ್ಚು ಪ್ರಿಫರ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಕಾಯಿ ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ನೋಡೋಕ್ಕೆ. ಆದರೆ ಇದು ಇಷ್ಟು ನಿಂತ್ಕೊಳ್ಳುತ್ತಾ ಕೊನೆ ತನಕ ಅನ್ನೋದು, ಯಾಕಂದರೆ ಲಾಸ್ಟ್ ಟೈಮು ಒಂದಷ್ಟು ಗಿಡ ಬಿಟ್ಟಿದ್ವು, ಅದರಲ್ಲಿ ತುಂಬ ಬೇಸಿಗೆ ಆಗಿ ಬಿಸಿಲು ಜಾಸ್ತಿ ಬಂದುಬಿಟ್ರೆ, ಯಾಕಂದರೆ ನಮ್ಮ ಚಾಮರಾಜನಗರ ಭಾಗದಲ್ಲಿ ಬಟರ್ ಫ್ರೂಟ್ ತೋಟ ಎಷ್ಟು ಜನ ಮಾಡಿದಾರೋ ಗೊತ್ತಿಲ್ಲ, ನನ್ನ ಪ್ರಕಾರ ತುಂಬ ಕಡಿಮೆ ಇದೆ. ಸೊ ಆದರೆ ನನ್ನದ್ರಲ್ಲಿ ಒಂದು 2 ಎಕರೆ ನಾನು ಇನಿಷಿಯೇಟ್ ಮಾಡಿದ್ದೀನಿ ಈ ಒಂದು ಬಟರ್ ಫ್ರೂಟ್ನ. ಬಟ್ ಭಾಳ ಶ್ರಮ ಇದೆ. ಈ ಗಿಡ ಬೆಳೆಸ್ಬೇಕು ಅಂತಂದರೆ ಒಂದು ಚಿಕ್ಕ ಮಗುನ ಸಾಕ್ದಂಗೆ ಸಾಕಬೇಕು. ತುಂಬ ಬಿಸಿಲಾದ್ರೂ ಬದುಕೋದಿಲ್ಲ, ತುಂಬ ಎಚ್ಚೆತ್ತವಾಗಿ ನಿಮಗೆ ತುಂಬ ನೀರು ಬಿಟ್ರೂ ಗಿಡನೇ ಬಾಡೋಗ್ಬಿಡುತ್ತೆ.
ಆ ರೀತಿ ಸನ್ನಿವೇಶಗಳನ್ನು ಮಾಡಿಕೊಂಡು ನಾನು ಅದಕ್ಕೆ ತೆಂಗು ಒಳಗಡೆ ಅದಕ್ಕಿಂತ ಮುಂಚೆ ಬಾಳೆ ಹಾಕಿ ಬಾಳೆನಲ್ಲಿ ಗ್ರೀನ್ ಶೆಡ್ ಥರ ಇದನ್ನು ಮೇಂಟೈನ್ ಮಾಡಿ ಆ ಗ್ರೀನ್ ಶೆಡ್ನ ಇಟ್ಕೊಂಡು ಆಮೇಲೆ ಈಗ ತುಂಬ ಕಳೆ ಇರೋದ್ರಿಂದ ಪ್ರತಿ ಗಿಡದಲ್ಲೂ ಈ ರೀತಿ ಕಳೆನ ತೆಗ್ಸಿ ಸ್ವಲ್ಪ ಪ್ರತಿ ಇದರಲ್ಲೂ ಮೇಂಟೈನ್ ಮಾಡ್ತಾಯಿದ್ದೀನಿ. ತೆಂಗು ಅಷ್ಟೇ 4 ವರ್ಷ ಆಗಿದೆ. ಒಂದಷ್ಟು ಗಿಡಗಳು ಒಂಬಾಳೆನ ಬಿಟ್ಟಿದೆ. ಮತ್ತು ಇನ್ನೊಂದು, ಈ ಬಟರ್ ಫ್ರೂಟಲ್ಲಿ ಎಷ್ಟು ವಿಚಿತ್ರ ಅನ್ನೋದಕ್ಕೆ ಸಾಕ್ಷಿ ನೋಡಿ, ಒಂದೇ ಗಿಡ ಹಾಕಿದ್ದು ಆ್ಯಕ್ಚುಲಿ ನಾವು. ಅಂದರೆ 2 ಕೌಟಲ್ ಥರ ಹೊಡೆದು ಅಥವಾ ಇದು 2 ಗಿಡನ ಅದು ಸರಿಯಾಗಿ ಗೊತ್ತಿಲ್ಲ. ನೋಡಿ, ಈ ಗಿಡದಲ್ಲಿ ಎಷ್ಟು ಅದ್ಭುತವಾಗಿ ಹೂ ಬಿಟ್ಟಿದೆ ಅಂತಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಹೂ ಹೊಡೆದಿದೆ. ನೋಡಿ ವೀಕ್ಷಕರೇ, ನಾನು ಇಲ್ಲಿವರೆಗೆ ಕೃಷಿ ಬಗ್ಗೆ ಯಾವುದೇ ವಿಡಿಯೋ ಹಾಕಿರಲಿಲ್ಲ. ಸರಿ, ಹಾಕೋಣ ಅಂತೇಳಿ ಮನಸ್ಸು ಮಾಡಿ ವಿಡಿಯೋ ಹಾಕಿದ್ದೀನಿ, ಮಾಡ್ತಾ ಇದ್ದೀನಿ. ನೋಡಿ, ಇದು ಅದೇ ಈ ಗಿಡದಲ್ಲಿ ನೋಡಿ ಹೂವೇ ಬಿಟ್ಟಿಲ್ಲ. ಒಂದೊಂದ್ಸರಿಗೆ ವಿಚಿತ್ರ ಅನಿಸುತ್ತೆ. ನೋಡಿ, ಈ ಗಿಡದಲ್ಲಿ 2 ಒಂದೇ ಬೇರು, ಅಂದರೆ ಒಂದೇ ಕಡೆ ಇದೆ ಗಿಡಗಳು 2. ಆದರೂ ಈ ಗಿಡದಲ್ಲಿ ಒಂದೇ ಒಂದು ಹೂ ಬಿಟ್ಟಿಲ್ಲ. ಬಿಡ್ಬೋದೇನೋ ಮುಂದಿನ ಸೀಸನ್ಗೆ. ಬಟ್ ಇದರಲ್ಲಂತೂ ಭಾಳ ಚೆನ್ನಾಗಿ ಹೂ ಹೊಡೆದಿದೆ ನೋಡಿ. ಈ ರೀತಿಯಾಗಿ ಹೂ ಹೊಡೆದಿದೆ, ಒಂದಷ್ಟು ಗಿಡ ಹೊಡೆದಿದೆ. ಮೊನ್ನೆ ಮೈಸೂರಿಂದ ಬರಬೇಕಾದ್ರೆ ನೋಡಿ, ಇದೊಂದು ಲಿಚಿ ಗಿಡ ತಂದಿದ್ದೀನಿ, ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು ತೈವಾನ್ ವೈಟ್ ಸೀಬೆ, ಇನ್ನೊಂದು ಸ್ಟಾರ್ ಫ್ರೂಟ್, ಇದನ್ನು ಕೂಡ ತಂದಿದ್ದೀನಿ, ಅದನ್ನು ಹಾಕಿದ್ದೀನಿ. ಅದು ಆ ಕಡೆ ಇದೆ. ಜೊತೆಗೆ ನಮ್ಮ ಜಮೀನಲ್ಲಿ ಒಂದು 500 ಲೆಮನ್ ನಿಂಬೆ ಗಿಡ ಹಾಕಿದ್ದೀನಿ. ಒಂದು 85, ಒಟ್ಟು 3.5 ಎಕರೆ ವಿಸ್ತೀರ್ಣದಲ್ಲಿ ಒಂದು 85 ಬಟರ್ ಫ್ರೂಟ್ ಇದೆ. ಒಂದು 170ರಿಂದ 170 ಅನಿಸುತ್ತೆ ತೆಂಗು ಇದೆ. ಈ ಲೆಮನ್ನ ನಾನು ನವೀನ್ ಅಂತ ಹೇಳ್ಬಿಟ್ಟು ಹಾಸನ್ ಸೈಡ್ ಅವರು, ಅಲ್ಲಿಂದ ತರಿಸಿದ್ದೆ. ಸ್ವಲ್ಪ ಯಾವುದೇ ಗೊಬ್ಬರ ಹಾಕಿರಲಿಲ್ಲ, ಹಂಗಾಗಿ ಸ್ವಲ್ಪ ಕುಂಠಿತ ಆಗ್ಬಿಟ್ಟಿತ್ತು ಗಿಡ. ಸ್ವಲ್ಪ ಈಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹದ್ದು ಒಂದಷ್ಟು ವ್ಯವಸ್ಥೆ ಮಾಡಿ ಗಿಡಗಳನ್ನ ಒಂದು ಸ್ವಲ್ಪ ಮೇಲೆ ತರೋ ಪ್ರಯತ್ನ ಮಾಡಿದ್ದೀನಿ. 85 ಬಟರ್ ಫ್ರೂಟು, 500 ನಿಂಬೆ, ಒಂದು 500 ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಇದು ಕೂಡ ಹಾಕಿದ್ದೀನಿ. ಇದ್ರ ಜೊತೆಗೆ ಮನೆಗೆ ಅಂತೇಳಿ ಒಂದು ವಾಟರ್ ಆ್ಯಪಲ್ ಗಿಡ ಆ ಕಡೆ ಇದೆ, ಆ ಜಮೀನಲ್ಲಿ. ಅದನ್ನು ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ನೀರನ್ನ ಆನ್ ಮಾಡಬೇಕಾಗಿತ್ತು, ಅದನ್ನು ತೋರಿಸ್ತೀನಿ ನೋಡಿ. ಇದೆಲ್ಲ ಮಾಡಿದ್ದೀನಿ, ಸುತ್ತ ಎಲ್ಲ ಫೆನ್ಸ್ ಹಾಕ್ಸ್ಬಿಟ್ಟಿದ್ದೀನಿ. ಏಕೆ ಅಂತಂದರೆ ಸ್ವಲ್ಪ ಹಿಂದೆ ನಮಗೆ ತುಂಬ ಹಂದಿಗಳ ಕಾಟ ಇತ್ತು, ಯಾವುದನ್ನು ಏನನ್ನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಫೆನ್ಸ್ ಹಾಕ್ಸಿದ್ವಿ, ಭಾಳ ಖರ್ಚಾಗಿದೆ. ಮತ್ತು ನಮ್ಮ ಜಮೀನಲ್ಲಂತೂ ತುಂಬ ಬಂಡೆ ಕಲ್ಲುಗಳೇ ಇದ್ವು, ಅವುಗಳನ್ನೆಲ್ಲ ತೆಗೆಸಿ ಈ ಒಂದು ಮಟ್ಟಕ್ಕೆ ತರೋದಕ್ಕೆ 4 ವರ್ಷ ಆಗಿದೆ. ಇನ್ನೂ ನಾವು ರಿಟರ್ನ್ಸು ಏನೂ ನೋಡಿಲ್ಲ. ಎಲ್ಲ ಸೇರಿ ಆಲ್ಮೋಸ್ಟು ಹತ್ತತ್ರ 50ಗೆ ತಗೊಂಡ್ರೆ ಹೆಚ್ಚು ಕಡಿಮೆ ಒಂದು 18ರಿಂದ 20 ಲಕ್ಷನೇ ಆಗಿದೆ. ಯಾಕಂದರೆ ನಮಗೆ ಬಿಗಿನಿಂಗು ಮೊದಲನೇ ವರ್ಷ ಬಾಳೆ ಹಾಕಿದೆ ನಾನು, ಬಾಳೆ ಫುಲ್ ಲಾಸ್ ಆಗೋಯ್ತು. ಜೊತೆಗೆ ಬಾಳೆ ಜೊತೆಗೇ ಮತ್ತು ಅದೇ ಇಂಟಿಗ್ರೇಟೆಡ್ ಥರನೇ ಕಲ್ಲಂಗಡಿ ಮತ್ತು ಸೌತೆ ಹಾಕಿದ್ದೆ ಆ ವರ್ಷ, ಅಂದರೆ 2022ರಲ್ಲಿ, 21, 22 ಇದರಲ್ಲಿ ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲಿ ಏನು ಅಂತ ಎಫೆಕ್ಟಿವ್ ಇಳುವರಿ ಬರಲಿಲ್ಲ. ಅದೆಲ್ಲ ಸೇರಿಸ್ಕೊಂಡ್ರೆ, ಆ ಖರ್ಚು ಎಲ್ಲ ವೆಚ್ಚಗಳನ್ನ ಸೇರಿಸ್ಕೊಂಡ್ರೆ ಹೆಚ್ಚು ಕಡಿಮೆ ಇಷ್ಟಾಯಿತು. ಹಾಗೆ ನೋಡಿ, ಇದೊಂದು ತೆಂಗು ಇಷ್ಟು ದೊಡ್ಡ ಮರ ಇತ್ತು ನೋಡಿ, ಇವಾಗ ಈ ಥರ ಆಗ್ಬಿಟ್ಟಿದೆ. ಯಾಕೆ ಹಿಂಗಾಗಿದೆ ನಮಗೂ ಗೊತ್ತಿರಲಿಲ್ಲ ಸರಿಯಾಗಿ.
ಈ ಬುಡದಲ್ಲಿ ಒಂದು ಹುಳ ಬರುತ್ತಂತೆ, ಏನು ಕೆಂಪಗಿರುತ್ತೆ ಆ ಹುಳ. ಆ ಬುಡ ಹೆಂಗೆ ಕಟ್ ಮಾಡುತ್ತೆ ಅಂತಂದರೆ ನಿಜವಾಗ್ಲೂ ನಂಬೋದಕ್ಕೆ ಅಸಾಧ್ಯ. ಆ ರೀತಿ ಬುಡ ಕಟ್ ಮಾಡಿ ತಿಂದು ನಮಗೆ ಗೊತ್ತಿಲ್ಲ, ರಾತ್ರೋರಾತ್ರಿ ಮರನೇ ಬಿದ್ದೋಗ್ಬಿಟ್ಟಿದೆ ನೋಡಿ. ಇಷ್ಟು ದೊಡ್ಡ ಮರ ಬಿದ್ದೋಗಿದೆ, ಈ ಸ್ಥಿತಿಗೆ ಬಂದಿದೆ. ಈಗ ಮತ್ತೆ ಇಲ್ಲೊಂದು ಮತ್ತೆ ಪಕ್ಕ ನಮ್ಮ ಕಾವೇರಮ್ಮನ ಹತ್ರ ಒಂದು ಇದೆ, ಆ ಗಿಡದಲ್ಲೂ ಸಮಸ್ಯೆ ಆಗಿ 2 ಗಿಡ ಮತ್ತೆ ಹೊಸದಾಗಿ ತರಿಸಿದ್ದೀವಿ, ಹಾಕಬೇಕು. ನಾನು ಈ 85 ಗಿಡನ ಆ್ಯಕ್ಚುಲಿ 100 ಗಿಡ ಹಾಕಿದ್ದು ನಾನು ನೋಡಿ. ಇದು ಚಿಕ್ಕ ಗಿಡ ಆದ್ರೂ ಹೂ ಬಿಟ್ಟಿದೆ. ಇನ್ನೊಂದು ಚಿಕ್ಕ ಗಿಡ ಇದೆ, ಅದು ತುಂಬ ಚೆನ್ನಾಗಿ ಹೂ ಹೊಡೆದಿದೆ. ಬಟ್ ಕೆಲವರು ಇರಲಿ ಅಂತಾರೆ, ಕೆಲವರು ಚಿಕ್ಕ ಗಿಡಕ್ಕೆ ಹೂ ಹೊಡೆದ್ರೆ ಅದು ಸ್ಟ್ಯಾಮಿನಾ ಕಳ್ಕೊಂಡ್ಬಿಡುತ್ತೆ, ಹಂಗಾಗಿ ಹೂ ಹೊಡೆಯೋದು ಬೇಡ, ಕಿತ್ತಾಕ್ಬಿಡಿ ಅಂತಾರೆ. ಇದ್ರ ಬಗ್ಗೆ ಯಾರಾದರೂ ಮಾಹಿತಿ ಗೊತ್ತಿರೋರಿದ್ದರೆ ದಯವಿಟ್ಟು ತಿಳಿಸಿ. ಯಾಕಂದರೆ ಈ ಬಟರ್ ಫ್ರೂಟ್ ಫಾರ್ಮಿಂಗ್ ಇದೆಯಲ್ಲ, ಈ ಫಾರ್ಮಿಂಗು ಸ್ವಲ್ಪ ನಮಗೂ ಹೊಸದು. ಹಾಗಾಗಿ 1-2 ಮಾವು ಹಾಕ್ಕೊಂಡಿದ್ದೀನಿ ಗೆಳೆಯರೆ. ಹಾಗೇ ಹಾಗೆ ಒಂದು ಪ್ರಾಯೋಗಿಕವಾಗಿ ಒಂದು ಇದನ್ನು ಹಾಕಿದ್ದೀನಿ, ಸೊ ಈ ಥರ ತೆಂಗುಗೂ ಕೂಡ ಸಾಕಷ್ಟು ರೋಗಗಳು ಬಂದುಬಿಡುತ್ತೆ. ಈ ಥರ ಒಂದಷ್ಟು ಇದೆ ಇದರಲ್ಲಿ ನೋಡಿ. 4 ವರ್ಷಕ್ಕೆ ಈ ಥರ ಎಲ್ಲೋ ಮಧ್ಯೆ ಒಂದೊಂದು ತೆಂಗಲ್ಲಿ ಕಾಯಿ ಎಳ್ನೀರು ಬಿಟ್ಟಿದೆ ನೋಡಿ. ಅಲ್ಲೂ ಒಂದು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಇದೆಯಲ್ಲ, ಇದು ಈ ಥರ ಒಂದಷ್ಟು ಮಧ್ಯ ಬಿಟ್ಟಿದೆ. ಸೊ ದೊಡ್ಡ ಪ್ರಾಬ್ಲಮ್ ಏನಂತಂದರೆ ವೀಡ್ ಹಂಗೆ ಇರಲಿ ಅಂತ ನಮ್ಮಮ್ಮ ಸುಮ್ಮನೆ ಒಂದಷ್ಟು ಮೆಣಸಿನ್ಕಾಯಿ ಹಾಕಿದ್ದಾರೆ ಗುರುಗಳೇ, ವೀಕ್ಷಕರೇ ನೋಡಿ. ಇದೊಂದು ಲೈನ್ ಫುಲ್ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಇದು ನೋಡಿ ಸುಮ್ಮನೆ ಬೆಳಗ್ಗೆ ಅನ್ನಿಸ್ತು ಲೆಮನ್ ಜೊತೆಗೆ ಯಾಕೆ ಮಧ್ಯೆ ಒಂದು 2 ಲೈನು ಈ ಥರ ಮೆಣಸಿನ್ಕಾಯಿನ ಹಾಕಬಾರ್ದು ನಾವು ಅಂತ ಅನ್ನಿಸ್ತು. ಏನು ಸಮಸ್ಯೆ ಈ ಮೆಣಸಿನ್ಕಾಯಿದು ಅಂತಂದರೆ, ಈ ಟೊಮೊಟೊ, ಮೆಣಸಿನ್ಕಾಯಿ ಇವೆಲ್ಲ ದೊಡ್ಡ ಸಮಸ್ಯೆ. ಏನಪ್ಪ ಅಂದರೆ ವಿತೌಟ್ ಫರ್ಟಿಲೈಸರು ಬೆಳೆಯೋದು ಭಾಳ ಕಷ್ಟ ಇದೆ, ತುಂಬ ಕಷ್ಟ. ತುಂಬ ಫರ್ಟಿಲೈಸರ್ ಕೇಳುತ್ತೆ. ನಾರ್ಮಲಾಗಿ ಸುಮ್ಮನೆ ಏನೋ ಒಂದು ಹೊಡೆದ್ರೆ ಆಗಲ್ಲ. ಅದೇ ಇದೊಂದು 4 ಎಕರೆ ಜೊತೆಗೆ ಆ ಒಂದು 2.5 ಎಕರೆ ಜೊತೆಗೆ ಒಂದಿದೆ ಸ್ವಲ್ಪ. ತುಂಬ ಇದು ವೀಡ್ ಬೆಳ್ಕೊಂಡ್ಬಿಟ್ಟಿದೆ, ಕಟ್ ಮಾಡಿಸ್ಬೇಕು. ಸಮಯ ಆಗಿಲ್ಲ, ಈ ಸರಿ ಮಾಡಿಸ್ಬೇಕು ಮುಂದಿನ ವಾರ. ಬಟ್ ಅದಕ್ಕೆ ಈ ಥರ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಎಲ್ಲ ಗಿಡಗಳ ಹತ್ರ ನೋಡಿ. ಹಂಗೆ ಇದು ಮೋಸಂಬಿ ಅಂತ ತಂದು ಹಾಕಿದ್ದೀನಿ, ಪ್ರಾಯೋಗಿಕವಾಗಿ ಬಂದಿದೆ. 1-2 ವರ್ಷ ಆಯಿತು, 2-3 ವರ್ಷ ಆಗಿದೆ ತಂದು ಹಾಕಿದ್ದೀನಿ. ಒಂದಷ್ಟು ಪಪಾಯ ಗಿಡಗಳು ಇದ್ದಾವೆ ಅಲ್ಲಲ್ಲಿ. ಮತ್ತು ಇದು ನೋಡಿ ವಾಟರ್ ಆ್ಯಪಲ್ ಒಂದು ಹಾಕಿದ್ದೀನಿ, ಮನೆಗೆ ತಿನ್ನಕ್ಕಿರಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ಇದೊಂದು ಇದೆಯಲ್ಲ ಅದ್ಭುತ ಸೀಬೆ ಗಿಡ, ಭಾಳ ಚೆನ್ನಾಗಿ ಸೀಬೆ ಹಣ್ಣು ಬಿಡುತ್ತೆ ನೋಡಿ. ನಿಮಗೆ ಒಂದಷ್ಟು ಕಾಯಿಗಳು ಇಲ್ಲಿದ್ದಾವೆ, ತೋರಿಸ್ತೀನಿ ನೋಡಿ. ಇಲ್ಲೊಂದಿದೆ, ಈಗ ತಾನೇ ಮುಗೀತು ಅಂತ ಅಂದ್ಕೊಂಡ್ರೆ ಇನ್ನೂ ಇದೆ, ಬರ್ತಾ ಇದೆ. ಥರ ಒಂದು 365 ದಿನದಲ್ಲೇ ಒಂದು 250-260 ದಿನ ಇದು ಹಣ್ಣು ಕೊಡ್ತಾನೇ ಇರುತ್ತೆ. ಸೊ ಒಂದು ಶೆಡ್ ಮಾಡಿದ್ದೀವಿ, ವಾಟರ್ ಆ್ಯಪಲ್ಲು ಜೊತೆಗೆ ಸಪೋಟ 1-2 ಗಿಡ ಸಪೋಟ ಇದೆ. ಆ ಕಡೆ ಇದೆ, ಆ ಹೊಲದಲ್ಲಿ ಸಪೋಟ ಇದೆ. ಸೊ ಈ ಥರ ಒಂದು ಸಮಗ್ರ ಕೃಷಿನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದೀವಿ. ಭಾಳ ಶಕ್ತಿ ಮೀರಿ ಮಾಡಿಬಿಟ್ಟಿದ್ದೀವಿ, ಬಟ್ ಖುಷಿಯಿಂದ ಮಾಡಿದ್ದೀವಿ. ಸೊ ಇದು ನಮ್ಮ ಮನೆ ಹಿಂಭಾಗನೇ ನಮ್ಮ ಜಮೀನು. ಸೊ ಹಂಗಾಗಿ ಇನ್ನೂ ಏನೇನೋ ಮಾಡಬೇಕು ಅನ್ನೋ ಆಸೆಗಳಿದ್ದಾವೆ. ಆದರೆ ಒಂದು ಥರ ಭಾಳ ಕ್ಲಿಷ್ಟಕರ ಸನ್ನಿವೇಶ. ಇಲ್ಲಿದ್ದರೆ ಕಂಪ್ಲೀಟಾಗಿ ಇಲ್ಲಿ ಮಾಡ್ಬೋದು, ಇಲ್ಲ ಅಲ್ಲಿ ಮಾಡಬೇಕು ಮೈಸೂರಲ್ಲೂ ಕೆಲಸ ಮಾಡಿಕೊಂಡು. ಯಾಕಂದರೆ ನೋಡಿ, ದುಡ್ಡು ಎಲ್ಲಿಂದಾದ್ರೂ ಒಂದು ಸೋರ್ಸಸ್ ಬರ್ತಾ ಇದ್ದರೆ ಹಾಕೋದಕ್ಕೆ ಬೇಸರ ಆಗಲ್ಲ, ಮಾಡ್ಬೋದು. ಸೊ ಈ ಥರ
ಆ್ಯಕ್ಚುಲಿ ಡ್ರಿಪ್ ಇರಿಗೇಷನ್ ಇದು ತುಂಬ ಕಡಿಮೆ. ಇದೆಲ್ಲ ಕಡೆ ಟ್ಯೂಬ್ ತೆಗೆಸ್ಬಿಟ್ಟಿದ್ದೀನಿ. ಇವಾಗ ಟ್ಯೂಬ್ ತೆಗೆಸಿ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಮಾಡಿಸಿದ್ದೀನಿ. ಈ ಥರ, ಯಾಕೆಂದರೆ ಟ್ಯೂಬಲ್ಲಿ ಹೆವಿ ನೀರು ಬಂದುಬಿಡುತ್ತೆ. ಯಾಕಂದರೆ ನೋಡಿ, ಅದರಲ್ಲಿ ಬೀಳೋದಕ್ಕೂ ಈ ಟ್ಯೂಬಲ್ಲಿ ಬೀಳೋದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಮಾಡಿದ್ದೀನಿ. ಸೊ ಈ ಒಂದು 3.5 ಎಕರೆನಲ್ಲಿ ಒಂದಷ್ಟು ಸಮಗ್ರ ಕೃಷಿಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲೂ ಒಂದು ತೆಂಗು ಹೋಗ್ಬಿಟ್ಟಿತ್ತು, ಇನ್ನೊಂದು ಹಾಕಿದ್ದೀವಿ. ತೆಂಗುದು ಭಾಳ ಕಷ್ಟ, ಅದನ್ನು ಮೇಂಟೆನೆನ್ಸ್ ಇದೆಯಲ್ಲ, ಮೇಂಟೆನೆನ್ಸ್ ಫ್ರೀನೇ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು 4-5 ವರ್ಷ ಒಂದು ಗಾದೆ ಇದೆಯಂತೆ ತೆಂಗುಗೆ. ತೆಂಗು ಹೇಳುತ್ತಂತೆ, 7 ವರ್ಷ ನೀನು ನನ್ನನ್ನು ಸಾಕಿದ್ರೆ ನಾನು 70 ವರ್ಷಕ್ಕಿಂತ ಹೆಚ್ಚು ನಾನು ನಿನ್ನನ್ನು ಸಾಕ್ತೀನಿ ಅಂತ. ಸೊ ಆ ನಿಟ್ಟಿನಲ್ಲಿ 7 ವರ್ಷ ಈ ತೆಂಗು ಸಾಕೋದಿದೆಯಲ್ಲ, ಅದು ಭಾಳ ಸ್ವಲ್ಪ ಕಷ್ಟ. ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕು. ಸೊ ಬಹಳ ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಾರ್ಮಿಂಗ್ದವ್ರು ಕೂಡ ಇನ್ಫಾರ್ಮೇಷನ್, ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋ ಹಾಕಿರಲಿಲ್ಲ. ಸೊ ಇವಾಗ ಹಾಕಿದ್ದೀನಿ. ಸೊ ಇನ್ನೇನಾದರೂ ನಿಮಗೆ ಸಲಹೆ ಸೂಚನೆಗಳಿದ್ದರೆ, ಈ ಒಂದು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡಿರೋರು, ಅದ್ರ ಬಗ್ಗೆ ಜ್ಞಾನ ಹೊಂದಿರೋವಂಥವ್ರು ಏನಾದರೂ ಸಲಹೆ ಸೂಚನೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಂಡರ್ಫುಲ್ ಮಾರ್ನಿಂಗ್ ಜೊತೆಗೆ ನಿಮ್ಮೆಲ್ಲರಿಗೂ ಶುಭ ದಿನ ಆಗಲಿ ಅಂತ ಹೇಳ್ತಾ ತಿಳಿಸ್ತಾ, ಮೇ ಬಿ ಈ ವಿಡಿಯೋ ನಾಳೆ ಬರ್ಬೋದು ನಿಮಗೆ. ಚೆನ್ನಾಗಿದೆ, ಒಂಥರ ನಮ್ಮ ಹಳ್ಳಿ ಜೀವನ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆದರೆ ಆರಾಮಾಗಿ ಒಂದು ಒಳ್ಳೆ ಜೀವನವನ್ನು ನಡೆಸ್ಬೋದು. ಹಾಗಾಗಿ ಇವೆಲ್ಲ ಒಂದು 5-6 ವರ್ಷದ್ದು ಪ್ಲ್ಯಾನ್ಸ್, ಪ್ರಾಜೆಕ್ಟ್ ಅಂತ ಅಂದ್ಕೊಂಡು ಈ ಎರಡನ್ನೂ ಮಾಡಿದ್ದೀನಿ. ಸೊ 2 ಪ್ರಾಜೆಕ್ಟು, ಒಂದು ಮೈಸೂರಲ್ಲಿ ಅಕಾಡೆಮಿ ಓಪನ್ ಮಾಡಿದಂಥ ಪ್ರಾಜೆಕ್ಟು, ಜೊತೆಗೆ ಸೇಮ್ ಟೈಮ್ ಅದೇ ಟೈಮಲ್ಲಿ ಈ ಒಂದು ಅಗ್ರಿಕಲ್ಚರ್ ಮಾಡಬೇಕಾದಂಥ ಪ್ರಾಜೆಕ್ಟ್, ಎರಡನ್ನೂ ಥರ ಮಗು ಬೆಳೆಸ್ದಂಗೆ ಬೆಳೆಸ್ತಾ ಇದ್ದೀವಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರೋತ್ಸಾಹ ಎಲ್ಲನೂ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.